ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಮಂಕಾಳ್ ಎಸ್ ವೈದ್ಯ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸುಬ್ರಾಯ್ ಭಟ್ಕಳ್ ಅವರೇ, ಶ್ರೀ ರಾಧಾಕೃಷ್ಣ ಭಟ್ ಅವರೇ, ಶ್ರೀ ರಾಮದಾಸ್ ಪ್ರಭು ಅವರೇ, ಶ್ರೀ ಗಂಗಾಧರ್ ಹಿರೇಗುತ್ತಿ ಅವರೇ, ಶ್ರೀ ಎಂ.ಆರ್. ನಾಯಕ್ ಅವರೇ, ಶ್ರೀ ಹನುಮಂತ ಕೇಶವ ಪ್ರಭು ಅವರೇ, ಸಭೆಯಲ್ಲಿ ಆಸೀನರಾಗಿರುವಂಥ ಈ ಭಾಗದ ಬಂಧುಗಳೇ, ನನ್ನ ಭಾಷಣವನ್ನು ಮಾಡುವ ಮೊದಲು ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡಬಯಸ್ತೇನೆ. ನನ್ನ ಅನಿಸಿಕೆಯಲ್ಲಿ ಯಾವುದೇ ಒಂದು ಗೌರವ ಡಿಗ್ರಿ ಅಥವಾ ಇನ್ನೇನೋ ಅದು ಕೊಟ್ಟರೆ ಅದನ್ನು ಹೆಸರಿಗಿಂತ ಮೊದಲು ಹೇಳುವುದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ 1996ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ. ಆ ಪದ್ಮಶ್ರೀ ಅವಾರ್ಡ್ಗಳನ್ನು ಒಬ್ಬರು ಸುಪ್ರೀಂ ಕೋರ್ಟ್ ಮುಂದೆ ಅದರ ವಿರುದ್ಧ ಕೇಸ್ ಹಾಕ್ತಾರೆ. ಸ್ವಾತಂತ್ರ್ಯ ಬಂದ ನಂತರ, ನಮ್ಮ ಸಂವಿಧಾನವನ್ನು ನಾವು ಪಡ್ಕೊಂಡ ನಂತರ ಇಂಥ ಪ್ರಶಸ್ತಿಗಳನ್ನು ಹೆದರಿಗೆ ಮೊದಲು ಟೈಟಲ್ ಆಗಿ ಬಳಸುವುದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಅವರು ವಾದ ಮಾಡ್ತಾರೆ. ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನನ್ನನ್ನು ಕೂಡ ಕೋರ್ಟ್ ಪರವಾಗಿ ವಾದ ಮಾಡೋಕ್ಕೆ ಕರೆದಿದ್ದರು. ಕೊನೆಗೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ಈ ಭಾರತ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ ಮತ್ತು ಇತರ ಪ್ರಶಸ್ತಿಗಳು ಅದು ಟೈಟಲ್ಗಳಲ್ಲ. ಹಿಂದೆ ಬ್ರಿಟಿಷರು ಕೊಟ್ಟಂಥ ರಾ ಬಹದ್ದೂರು ಶ್ರೀ ಟೈಟಲ್ ಇತ್ತು, ಆ ರೀತಿದ್ದಲ್ಲ. ಅದು ಬರೀ ಒಂದು ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದು ಮಾತ್ರ. ಅದನ್ನು ಹೆಸರಿಗಿಂತ ಮೊದಲು ಹಾಕಬಾರದು. ಪದ್ಮಶ್ರೀ ಸೋ ಆ್ಯಂಡ್ ಸೋ, ಪದ್ಮವಿಭೂಷಣ ಸೋ ಆ್ಯಂಡ್ ಸೋ, ಮತ್ತು ಡಾಕ್ಟ್ರೇಟ್, ಗೌರವ ಡಾಕ್ಟ್ರೇಟ್ ಇರ್ತಲ್ಲ, ಅದನ್ನು ಕೂಡ ಡಾಕ್ಟರ್ ಅಂತ ಹೇಳೋದು ಸರಿಯಲ್ಲ. ಅದು ವಿದ್ಯೆಯ ಮುಖಾಂತರ ಅವ್ರು ಪಡ್ಕೊಂಡಿದ್ರೆ, ವೈದ್ಯನಾಗಿ ಅಥವಾ PhD ಮಾಡಿ ಡಾಕ್ಟ್ರೇಟ್ ಮಾಡಿದರೆ ಅದನ್ನು ಹೆಸರಿಗಿಂತ ಮೊದಲು ಹಾಕ್ಬೋದು. ಮತ್ತು ಆರ್ಮಿಯಲ್ಲಿ ಕೊಟ್ಟಂಥ ರ್ಯಾಂಕ್ ಇದೆ, ಅದು ಟೈಟಲ್ ಅಲ್ಲ, ಅದೊಂದು ರ್ಯಾಂಕ್, ಜನರಲ್, ಕರ್ನಲ್, ಈ ರೀತಿಯ ಇದನ್ನು ಹೆಸರಿಗಿಂತ ಮೊದಲು ಹಾಕಬಹುದು ಅಂತ ಆದೇಶ ಕೊಟ್ಟಿದ್ದಾರೆ. ಅದೇ ಆದೇಶದಲ್ಲಿ ಹೇಳ್ತಾರೆ, ಯಾರಾದರೂ ಈ ಪ್ರಶಸ್ತಿಗಳನ್ನು ಹೆಸರಿಗಿಂತ ಮೊದಲು ಹಾಕ್ಕೊಂಡು ಭಾರತ ರತ್ನ ಅವರು ಇವರು ಅಂತ ಹೇಳ್ಕೊಂಡು ಬಂದರೆ ಅದನ್ನು ವಾಪಸ್ ಪಡಿಬೇಕಂತಲೂ ಹೇಳ್ತಾರೆ ಜಡ್ಜ್ಮೆಂಟಲ್ಲಿ. ಯಾವ ವಿಚಾರದಲ್ಲಿ ಇನ್ನೂ ಜಾಸ್ತಿ ಪಬ್ಲಿಸಿಟಿ ಬರಲಿಲ್ಲ, ಭಾಳಷ್ಟು ಜನ ಹಾಕ್ಕೊಳ್ತಾರೆ. ನನ್ನ ಅನಿಸಿಕೆಯಲ್ಲಿ ಆ ಆದೇಶ ಗೌರವ ಡಾಕ್ಟರೇಟ್ ಪಡೆದದ್ದು, ಗೌರವಯುತವಾದಿ ಇರೋದು, ಅದಕ್ಕೂ ಸಂಬಂಧಪಟ್ಟಿದ್ದು. ಆದ್ದರಿಂದ ನಾನು ನಾಡೋಜ ಪ್ರಶಸ್ತಿ ಕೊಟ್ಟಿದ್ದಾರೆ, ನಾನು ನಾಡೋಜ ಸಂತೋಷ ಹೆಗಡೆ ಅಂತ ಎಲ್ಲೂ ಹಾಕಿಲ್ಲ, ಎಂದೂ ಹಾಕಿಲ್ಲ, ಮುಂದಕ್ಕೂ ಹಾಕಲ್ಲ. ಅದೇ ರೀತಿ 5 ಯೂನಿವರ್ಸಿಟಿಗಳು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಬಳಸಲ್ಲ. ಯಾಕೆಂದರೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಓದಿದ್ದೇನೆ, ಇತರರು ಓದಿಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಅದು ಒಂದು ವಿಚಾರ. ಎರಡನೇ ವಿಚಾರ, ಸಾಧಾರಣವಾಗಿ ನಾನು ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವವನಲ್ಲ. ಆದರೆ ಇವತ್ತು ಯಾಕೆ ಕೂತ್ಕೊಂಡೆ ಅಂದರೆ, 200 ಜನರಿಗೆ ಸನ್ಮಾನ ಮಾಡೋದಿದೆ, ನಾನು ನಿಂತ್ಕೊಂಡು ಸನ್ಮಾನ ತಗೊಂಡು ಅವರಿಗೆ ಮುಜುಗರ ಆಗ್ಬೋದನ್ನ ಕಾರಣಕ್ಕಾಗಿ ನಾನು ತಗೊಂಡೆ. ಇಲ್ಲದ್ರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ಸಿಂಹಾಸನಗಳು ಬರೀ ಮದುವೆಗೆ ಸೀಮಿತವಾದದ್ದು ಹೊರತು ಇನ್ಯಾವುದಕ್ಕೂ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ರಾಜ ಮಹಾರಾಜರನ್ನೆಲ್ಲ ಕಳಿಸ್ಕೊಟ್ಬಿಟ್ಬಿಟ್ವಿ, ಆದರೆ ಸಿಂಹಾಸನವನ್ನು ಇನ್ನೂ ಇಟ್ಕೊಂಡಿದ್ದೇವೆ ಅಂತ ನನಗೆ ಕಾಣಿಸ್ತಾ ಇದೆ. ಬಂಧುಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದ ವ್ಯಕ್ತಿ, ಭಾಳಷ್ಟು ಅನುಭವಗಳನ್ನು ಕೂಡ ಪಡೆದಿದೆ. ಆದರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಬರುವವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಐ ವಾಸ್ ಎ ಫ್ರಾಗ್ ಇನ್ ದ ವೆಲ್. ಸಮಾಜದಲ್ಲಿ ಆಗು ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಯಾವುದೇ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಎಲ್ಲರೂ ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಸೃಷ್ಟಿಯಾದಂಥ ಒಂದು ಸಂಸ್ಥೆ, ಆ ಸಂಸ್ಥೆಯಿಂದ ಜನರಿಗಾಗುವ ಅನ್ಯಾಯ, ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆ, ಅದರ ಹೆಸರು ಸರಕಾರ. ನಾನೊಬ್ಬ ರಾಜಕಾರಣಿಯಲ್ಲ,
ಆದರೆ ತಪ್ಪು ಇದ್ದನ್ನು ತಪ್ಪು ಅಂತ ಹೇಳುವಂಥ ವ್ಯಕ್ತಿ ನಾನು. ನನ್ನ ಈ ಅನಿಸಿಕೆಗಳು ಯಾವುದೇ ಒಂದು ಗುಂಪಿಗೆ ಸೇರಿದ್ದಲ್ಲ, ಯಾವುದೇ ವ್ಯಕ್ತಿಗೆ ಸೇರಿದ್ದಲ್ಲ. ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಪ್ರಾಮಾಣಿಕರು ಎಲ್ಲ ಕಡೆ ಇದ್ದಾರೆ, ಎಲ್ಲ ಹುದ್ದೆಯಲ್ಲಿದ್ದಾರೆ. ಆದರೆ ನನಗೆ ಅನ್ನಿಸ್ತಾ ಇದೆ ಅವರ ಸಂಖ್ಯೆ ಕಮ್ಮಿ ಆಗಿದೆ. ಯಾಕೆ ಆಗಿದೆ ಅನ್ನೋದನ್ನು ನಾನು ನನ್ನಲ್ಲೇ ಚರ್ಚೆ ಮಾಡಿ ವಿಮರ್ಶೆ ಮಾಡಿದಾಗ ನನಗೆ ತಿಳಿದಂಥ ವಿಚಾರ, ಇದು ಆ ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನಾನು ಕಂಡಿದ್ದೆ, ಎಲ್ಲಾದರೂ ಒಬ್ಬ ವ್ಯಕ್ತಿ ಭ್ರಷ್ಟ, ಅತ್ಯಾಚಾರಿ ಅನ್ನೋ ಒಂದು ಸಂಶಯ ಇದ್ದರೂ ಸಾಕು, ಆತನನ್ನು ಸಮಾಜದಿಂದ ಹೊರಗಿಡ್ತಾ ಇದ್ದರು. ಆದರೆ ಇವತ್ತೇನಾಗಿದೆ, ಅಂಥ ಸಮಾಜ. ಆರೋಪದ ಮೇಲೆ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಹೊರಗೆ ಬಂದವರಿಗೆ ಹಾರ ಹಾಕುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಈ ಸಮಾಜವನ್ನು ಬದಲಾಯಿಸಬೇಕು. ಇಲ್ಲಿರುವಂಥ ಆಸೆ, ದುರಾಸೆ, ಇದನ್ನು ನಿಯಂತ್ರಿಸುವಂತಹ ಪ್ರಯತ್ನ ಆಗಬೇಕು. ಮುಕ್ತಾಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದರಲ್ಲಿ ಒಬ್ಬರು ನಾನೇ, ನನ್ನ ವಯಸ್ಸಿನವನೇ. ಆದ್ದರಿಂದ ಇದನ್ನು ಯುವಕರ ಮುಖಾಂತರ ಈ ಸಮಾಜವನ್ನು ಬದಲಾಯಿಸ್ಬೋದು. ಅವರಲ್ಲಿ ನನಗೆ ನಂಬಿಕೆ ಇದೆ. ಇದು ಹಿಂದೆ ಇರಲಿಲ್ಲ, ಇವತ್ತು ಇದೆ ಆ ಮಟ್ಟದಲ್ಲಿ. ಅದನ್ನು ನೀವು ಯುವಕರು ಯುವತಿಯರು ಕೆಳಗೆ ಮಟ್ಟಕ್ಕೆ ತರ್ತೀರಾ. ಒಂದು ಅಂತಹ ಸಮಾಜ, ಭ್ರಷ್ಟರನ್ನು ಬಹಿಷ್ಕರಿಸುವಂತಹ ಸಮಾಜ ಕಟ್ತೀರನ್ನುವ ಒಂದು ನಂಬಿಕೆ ಯುವಕರಲ್ಲಿ ಯುವತಿಯರಲ್ಲಿ ನನಗಿದೆ. ಅದಕ್ಕಾಗಿ ನಾನು ಸುಮಾರು 960 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ದೇಶದ ಮಧ್ಯಂತರದಲ್ಲಿ. ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನು ಇಟ್ಟಿದ್ದೇನೆ, ಅವರ ವಿಚಾರವನ್ನು ನಾನು ತಿಳ್ಕೊಂಡಿದ್ದೇನೆ. ನನಗೆ ಭಾಳಷ್ಟು ತೃಪ್ತಿ ಬರ್ತಾ ಇದೆ. ನಮ್ಮ ಹಿರಿಯರು ಸಮಾಜದಲ್ಲಿ ಶಾಂತಿ ಇರಬೇಕು, ಸ್ನೇಹ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹಲವಾರು ಮೌಲ್ಯಗಳನ್ನು ಕಟ್ಟಿದರು. ಆ ಮೌಲ್ಯಗಳು ನನ್ನ ಅನಿಸಿಕೆಯಲ್ಲಿ ಕುಸಿದು ಹೋಗಿವೆ. ಭಾಳಷ್ಟು ಜನರಲ್ಲಿ ಆ ಮೌಲ್ಯ ಇಲ್ಲೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಮೌಲ್ಯಗಳನ್ನು ಮರುತರಬೇಕು ನೀವು. ಎಲ್ಲ ಮೌಲ್ಯಗಳು ಬೇಡ, ಎರಡೇ ಮೌಲ್ಯಗಳನ್ನು ಅಳವಡಿಸಿ ಸಮಾಜಕ್ಕೆ ತೋರಿಸಿ ಈ ಸಮಾಜವನ್ನು ಬದಲಾಯಿಸುವ ಪ್ರಯತ್ನ ನಿಮ್ಮಿಂದ ಆಗಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಒಂದು ತೃಪ್ತಿ ಅನ್ನುವ ವಿಚಾರ, ಕಂಟೆಂಟ್ಮೆಂಟ್ ಅಂತೇಳಿ. ತೃಪ್ತಿ ಇಲ್ಲದೆ ಇದ್ದರೆ ಒಂದು ರೋಗ ಬರ್ತದೆ, ದುರಾಸೆ. ಆ ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ, ಮತ್ತು ಬೇಕು, ಇನ್ನೂ ಬೇಕು ಅನ್ನೋದು. ನಮ್ಮ ದೇಶದಲ್ಲಿ ಅಭಿವೃದ್ಧಿಯಾದ ಒಂದು ವಿಚಾರ ದುರಾಸೆ. ಇವಾಗ ತಾನೇ ಒಬ್ರು ಹೇಳಿದರು ಕೆಲವು ಹಗರಣಗಳ ಬಗ್ಗೆ. ಆ ಹಗರಣವನ್ನು ಬಯಲಿಗೆ ತಂದವನು ನಾನಲ್ಲ, ಅದು ನನಗಿಂತಲೂ ಮೊದಲು ಬಂದಂಥ ಹಗರಣಗಳು. 50ನೇ ದಶಕದಲ್ಲಿ ಒಂದು ಹಗರಣ ಇತ್ತು, ಜೀಪ್ ಹಗರಣ. ವಿದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಹಿನ್ನೆಲೆಯಲ್ಲಿ 52 ಲಕ್ಷ ರೂಪಾಯಿ ದೇಶಕ್ಕೆ ನಷ್ಟ ಆಯಿತು. ದೊಡ್ಡ ಮೊತ್ತ ಆವತ್ತಿನ ದಿವಸ. ತದನಂತರ ಹಲವಾರು ಹಗರಣಗಳು ಬಯಲಿಗೆ ಬಂದವು. ಎಲ್ಲ ಹಗರಣಗಳು ಬಯಲಿಗೆ ಬರಲ್ಲ, 1-2 ಬರ್ಬೋದು, 10ರಲ್ಲಿ 20ರಲ್ಲಿ. ಅದರಲ್ಲಿ ನೋಡಿದಾಗ ಪ್ರತಿ ಸಲ ಈ ಹಗರಣಗಳು ಬಯಲಿಗೆ ಬಂದಾಗ ಆ ಸಂಖ್ಯೆಯಲ್ಲಿರುವಂಥ ಸೊನ್ನೆಗಳ ಅಭಿವೃದ್ಧಿ ಆಗ್ತಾ ಆಗ್ತಾ ಬಂತು. 50ನೇ ದಶಕದಲ್ಲಿ 52 ಲಕ್ಷ. ತದನಂತರ ಮುಂದ್ರಾ ಹಗರಣ, LIC, ಡಾಲ್ಮಿಯಾ ಹಗರಣ, ಭಾರತ್ ಬ್ಯಾಂಕ್, ನಗರವಾಲಾ ಹಗರಣ, ಸೆಂಟ್ರಲ್ ಬ್ಯಾಂಕ್, ಇದೆಲ್ಲ ಬಯಲಿಗೆ ಬರ್ತಾ ಬರ್ತಾ 80ನೇ ದಶಕಕ್ಕೆ ಬಂದಾಗ ಒಂದು ದೊಡ್ಡ ಹಗರಣ ಬಯಲಿಗೆ ಬಂತು, ಬೋಫಸ್. ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ. 50ರಲ್ಲಿ 52 ಲಕ್ಷ, 80ರಲ್ಲಿ 64 ಕೋಟಿ. 2010ರಲ್ಲಿ 2 ಹಗರಣಗಳು ಬಯಲಿಗೆ ಬಂದವು. ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ ಬಯಲಿಗೆ ಬಂದಂತಹ ಮೊತ್ತ 70,000 ಕೋಟಿ ರೂಪಾಯಿ. ಬಂಧುಗಳೇ, ಈ ಸಂಖ್ಯೆ ನಂದಲ್ಲ. ಈ ಸಂಖ್ಯೆಯನ್ನು ಸಂವಿಧಾನದಲ್ಲಿ ಸೃಷ್ಟಿಯಾದಂಥ ಒಂದು ಸಂಸ್ಥೆಯ ಅಧಿಕಾರಿಯಾಗಿರುವಂಥ CAG ಅನ್ನುವರು ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂತಹ ವರದಿ 70,000 ಕೋಟಿ ರೂಪಾಯಿ. ಅದೇ ವರ್ಷ ಇನ್ನೊಂದು ಹಗರಣ ಬಯಲಿಗೆ ಬಂತು, 2G. ಅದರಲ್ಲಿ ದೇಶಕ್ಕಾದಂಥ ನಷ್ಟ 1,76,000 ಕೋಟಿ ರೂಪಾಯಿ. 2012 ಕೋಲ್ಗೇಟ್, ಕಲ್ಲಿದ್ದಲಿನ ಹಗರಣ. ಅದರಲ್ಲಿ ದೇಶಕ್ಕಾದಂಥ ನಷ್ಟ 1,86,000 ಕೋಟಿ ರೂಪಾಯಿ.
ಇನ್ನೂ ಕೆಲವು ಹಗರಣಗಳು ಬಯಲಿಗೆ ಬರುವುದಿದೆ ಸದ್ಯದಲ್ಲೇ. ನೋಡೋಣ ಅದರಲ್ಲಿ ಸೊನ್ನೆಗಳ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ನೋಡೋಣ. ಈ ಮೊತ್ತವನ್ನು 1,86,000, 1,76,000, 70,000 ಕೋಟಿಯನ್ನು ಕರ್ನಾಟಕ ರಾಜ್ಯದ ಒಂದು ವರ್ಷದ ಬಜೆಟ್ಗೆ ಹೋಲಿಸಿ ನೋಡಿ. 6.5 ಕೋಟಿ ಜನಸಂಖ್ಯೆಗೆ, 4 ಲಕ್ಷ ಸರ್ಕಾರಿ ನೌಕರರ ಸಂಬಳಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಮೀಸಲಾಗಿಟ್ಟಂಥ ಹಣ 2016, 2017ರಲ್ಲಿ 1,61,000 ಕೋಟಿ ಮಾತ್ರ. ಈ ವರ್ಷ 2017, 2018ರಲ್ಲಿ ಫೆಬ್ರವರಿಯಲ್ಲಿ ಮಂಡಿಸಿದಂಥ ಬಜೆಟಲ್ಲಿ ಒಂದು ವರ್ಷಕ್ಕೆ ಮೀಸಲಾಗಿಟ್ಟಂಥ ಹಣ 1,80,000 ಕೋಟಿ ರೂಪಾಯಿ. ಎಂಥ ಅಭಿವೃದ್ಧಿ ಆಗ್ಬೋದು. 2009ರಲ್ಲಿ ವಿಜಯ ಕರ್ನಾಟಕದ ಮುಖಪಟದಲ್ಲಿ ಒಂದು ಫೋಟೋ ಕಂಡೆ. ಆ ಫೋಟೋ ಉತ್ತರ ಕರ್ನಾಟಕದ ಒಬ್ಬ ಮಹಿಳೆಯ ಫೋಟೋ ಆಗಿತ್ತು. ಒಂದು ನಿರ್ಜನವಾದ ಪ್ರದೇಶದಲ್ಲಿ ನೆಲದಲ್ಲಿ ಕೂತು ಒಂದು ಕೊಡ ಇಟ್ಕೊಂಡು ಮೇಲ್ಮಣ್ಣನ್ನು ಬೆರಳಿಂದ ಕರೆಸ್ತಾ ಇದ್ದಳು. ಆ ಫೋಟೋ ಕೆಳಗಿನ ವರದಿ ಹೇಳ್ತು, ಈಕೆ ಸುಮಾರು 4-5 ಕಿಲೋಮೀಟರ್ ತನ್ನ ಮನೆಯಿಂದ ನಡ್ಕೊಂಡು ಬಂದವಳೆ ಒಂದು ಕೊಡ ನೀರಿಗಾಗಿ. ಆ ಒಂದು ಕೊಡ ನೀರು ಸಿಕ್ಕಿದ್ರೆ ಭಾಳ ಸಂತಸ. ಕುಟುಂಬದ 4-5 ಸದಸ್ಯರಿಗೆ ಸ್ವಲ್ಪ ಕುಡಿಯೋಕ್ಕೆ, ಸ್ವಲ್ಪ ಅಡುಗೆಗೆ. ಸ್ನಾನ ಗೀನ ಬಿಟ್ಬಿಡಿ, ಅದು ಲಕ್ಸುರಿ. 2009ರಲ್ಲಿ, ಇವತ್ತು ಅದು ಇನ್ನೂ ಜಾಸ್ತಿ ಆಗಿರಬೇಕು ಆ ಸಮಸ್ಯೆ. ಅದೇ ವರ್ಷ CAG ಅವರೊಂದು ವರದಿ ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂಥ ಲಕ್ಷಾಂತರ ಕೋಟಿ ರೂಪಾಯಿ ಅನುದಾನದಲ್ಲಿ, ಕುಡಿಯುವ ನೀರಿಗಾಗಿ ಕೊಟ್ಟಂಥ ಅನುದಾನದಲ್ಲಿ 56,000 ಕೋಟಿಗೆ ಲೆಕ್ಕ ಇಲ್ಲ. ಕುಡಿಯುವ ನೀರಿಗಾಗಿ ಕೊಟ್ಟಂಥ ಅನುದಾನದಲ್ಲಿ ಕೊಳ್ಳೆ ಹೊಡೆಯುವಂಥ ವ್ಯಕ್ತಿಗಳು ಇದ್ದಾರೆ. ಇದು ನಮ್ಮ ಸಮಾಜ ಇವತ್ತು. ಆ ದುರಾಸೆ ನಿಮಗೆ ಬಂದರೆ ಯಾವ ಮದ್ದೂ ಇಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ, ಎಂದೂ ಸಂತಸ ಬರಲ್ಲ. ನೀವೊಂದು ಗುರಿ ಇಟ್ಕೊಂಡು ಈ ಗುರಿ ತಲುಪಬೇಕನ್ನುವ ಸಂದರ್ಭದಲ್ಲಿ ಆ ಗುರಿ ತಲುಪುವಾಗ ಇಲ್ಲ ಇದು ಸಾಲಲ್ಲ, ಇನ್ನೂ ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಹುಡ್ತದೆ, ಎಂದೂ ಸಂತಸ ಬರಲ್ಲ. ಎರಡನೇ ಮೌಲ್ಯ ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಮಾನವ ಅನ್ನುವ ಸ್ಪೀಶೀಸೇ ಇಲ್ಲ. ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಸ್ಪೀಶೀಸ್ಗೆ. ಹುಟ್ಟುವಾಗ ನಾವು ಮಾನವರಾಗಿ ಹುಟ್ಟದೇ ಇದ್ದರೂ ಹುಟ್ಟಿದ ನಂತರ ನಮ್ಮ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಅದನ್ನು ಸಮಾಜಕ್ಕೆ ತೋರಿಸಿ ಮತ್ತೆ ಸಾಯುವಾಗ ಮಾನವನಾದರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ ಅಂತ ತಿಳ್ಕೊಂಡ ವ್ಯಕ್ತಿ ನಾನು. ಬಂಧುಗಳೇ, ಈ 2 ಮೌಲ್ಯಗಳನ್ನು ದಯವಿಟ್ಟು ಅಳವಡಿಸಿ. ಇದು ಇಲ್ಲದೆ ಹೋದರೆ ಏನಾಗ್ತದೆ, ನನ್ನ ಅನುಭವವನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. 2008ರಲ್ಲಿ ಬಾಗಲಕೋಟೆಯಿಂದ ಒಬ್ಬ ಅಂಗವಿಕಲ ಟೈಲರ್, ಅವನ ಪತ್ನಿ ಮತ್ತು ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿ ಮಗು ನೋಡೋಕ್ಕೆ ಚೆನ್ನಾಗಿ ಇದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಬಾಗಲಕೋಟೆಯ ಡಾಕ್ಟ್ರು ಹೇಳ್ತಾರೆ, ಬೇಜಾರು ಮಾಡ್ಕೊಳ್ಬೇಡಿ, ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಸರ್ಜರಿ ಮೂಲಕ ಸರಿ ಮಾಡಿಕೊಡ್ತಾನೆ ಅಂತ. ಅದನ್ನು ನಂಬಿಕೊಂಡು ಈ ಪೋಷಕರು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಹೋಗ್ತಾರೆ. ಆ ವೈದ್ಯ ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಹೋಗ್ತದೆ, ಒಂದು ಖರ್ಚಾಗ್ತದೆ ಅಂತಾನೆ. ಖರ್ಚಿಲ್ಲ, ಖರ್ಚು ಲಂಚ. ಗಂಡ ಹೆಂಡತಿ ತಮ್ಮಲ್ಲಿದ್ದ ಎಲ್ಲ ಹಣವನ್ನು ಅವನ ಮೇಜಿನ ಮೇಲೆ ಇಡ್ತಾರೆ. ಈ ವೈದ್ಯ ಅದನ್ನು ಲೆಕ್ಕ ಹಾಕ್ತಾನೆ, ಮತ್ತೆ ಹೇಳ್ತಾನೆ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಇನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ ಅಂತಾನೆ. ಅದರಿಂದ ಬೇಜಾರು ಪಟ್ಕೊಂಡು ಅವರು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಬಂದಿದ್ದರು. ನನಗೂ ಕೂಡ ಮಾನವೀಯತೆ ಇಲ್ಲದೇ ಇದ್ದರೆ ನಾನು ಅದನ್ನು ಒಂದು ಪತ್ರ ಕೊಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ ಬೌರಿಂಗ್ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೇನೇನೋ. ನಂಗೆ ಗೊತ್ತಿತ್ತು ಜನರು ಏನು ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆ ಅಂದರೆ ಇವತ್ತು ಕಡು ಬಡವರಿಗೆ ಮೀಸಲಾಗಿಟ್ಟಂಥ ಆಸ್ಪತ್ರೆ. ನೇರವಾಗಿ ಹೋದಂಥ ರೋಗಿ ಹೊರಗೆ ಬರುವಾಗ ಅಡ್ಡವಾಗಿ ಬರ್ತಾನಂತೆ. ಅಂಥ ಆಸ್ಪತ್ರೆಗೆ ಹೋಗುವವರು ಭಾಳ ಕಡು ಬಡವರಾಗಿರಬೇಕು. ನನ್ನ ಸಿಬ್ಬಂದಿ ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವರನ್ನು ಬೇಡಿಕೊಂಡ್ವಿ. ಅವ್ರು ಮಾಡಿಕೊಟ್ರು. ನಿಮ್ಮಲ್ಲಿ ಕೆಲವರಾದರೂ ನೋಡಿರಬೇಕು, ಇತ್ತೀಚೆಗೆ ಈವ್ನಿಂಗ್ ವಿತ್ ವೀಕೆಂಡ್ ವಿತ್ ಸಂಬಡಿ ಅದರಲ್ಲಿ ನನ್ನನ್ನು ಕರೆದಿದ್ರು. ಅಲ್ಲೊಂದು ಮಗು ಬರ್ತದೆ, 9 ವರ್ಷದ ಮಗು, ಭಾಳ ಸುಂದರವಾದ ಮಗು. ಅದು ಹೇಗಾಯ್ತಂದರೆ ನನ್ನನ್ನು ಕೇಳ್ತಾರೆ ರಮೇಶ್ ಅವರು,
ನೀವೊಂದು ಮಗುವಿಗೆ ಸಹಾಯ ಮಾಡಿದ್ರಂತಲ್ಲ, ಆ ಮಗುವನ್ನು ತದನಂತರ ನೀವು ನೋಡಿದ್ದೀರಾ ಅಂತ. ಇಲ್ಲ, ನೋಡಿಲ್ಲ ಅಂದೆ. ಬನ್ನಿ ಬರ್ತಾ ಇದ್ದಾರೆ ಅಂತ ಹೇಳಿ ಬೇಕಾದ್ರು ಪೋಷಕರು. ಆ ಮಗು ಸುಮಾರು ಇಷ್ಟು ದೊಡ್ಡದಿದೆ, ಮಗು 9 ವರ್ಷ, 3ನೇ ಕ್ಲಾಸಲ್ಲಿ ಕಲಿತಾ ಇದೆ ಮಗು. ಎಷ್ಟೊಂದು ಸುಂದರವಾಗಿದೆ ಮಗು. ಈ ಮಗುವಿಗೆ ಆ ವೈದ್ಯ ಕೊಟ್ಟಂಥ ಚಿಕಿತ್ಸೆ ಕೊಡ್ತಾ ಇದ್ರೆ ಇವತ್ತು ಹೊಟ್ಟೆ ತುಂಬ ಒಂದು ಬೆಲ್ಟ್ ಹಾಕೊಂಡು ನಡಿಬೇಕಾಗಿತ್ತು. ಎಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ. ಅಂದು ಆ ವೈದ್ಯನಿಗೆ ಸುಮಾರು 40,000 ಬೇಸಿಕ್ ಸ್ಯಾಲರಿ ಇತ್ತು, ಡಿಯರ್ನೆಸ್ ಎಲೆವೆನ್ಸ್ ಇತ್ತು, ಬೇರೆ ಬೇರೆ ಸೌಲಭ್ಯಗಳಿದ್ವು. ಆತನ ದುರಾಸೆ ನೋಡಿ ಅವನಿಗೆ ಗೊತ್ತಿತ್ತು ಆ ಆಸ್ಪತ್ರೆಗೆ ಬರುವವರು ಕಡು ಬಡವರಂತ. ಇಂಥ ಸಮಾಜದಲ್ಲಿದ್ದೇವೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು. 2010ರಲ್ಲಿ ಉತ್ತರ ಕರ್ನಾಟಕದ ಒಂದು ಭಾಗದಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ, ಇತ್ತೀಚೆಗೆ ನನ್ನ ಪತ್ನಿ ಒಂದು ಹೆಣ್ಮಗಳನ್ನು ಹಡೆದಿದ್ದಾಳೆ. ಕರ್ನಾಟಕ ರಾಜ್ಯದ ಒಂದು ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಅನ್ನುವ ಯೋಜನೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣುಮಕ್ಕಳಿಗೆ ಒಂದು ವರ್ಷ ಅನುದಾನ ಕೊಡ್ತಾರೆ. ನಾನು ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟನ್ನು ಕೇಳಕ್ಕೆ ಹೋದಾಗ, ಇಲ್ಲ, ನೀನು ಬಡವ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳಿದರು ಸ್ವಾಮಿ. ನಾನು ಕಡು ಬಡವ ಅಂತ ಅತ್ತ. ನಾನೊಬ್ಬ ಅಧಿಕಾರಿಯನ್ನು ಆಗ ಜಿಲ್ಲೆ ಕಳಿಸಿದೆ, ವಿಚಾರಣೆ ಮಾಡಿ ಕರ್ಕೊಂಡು ಬನ್ನಿ ಅಂತ, ವರದಿ ತನ್ನಿ ಅಂತ. ಅವ್ರು ಬಂದು ಕೊಟ್ಟ ವರದಿ, ಈತನ ಪತ್ನಿ ಮತ್ತು ಇನ್ನೊಬ್ಬಳು ಸಂಗಾತಿ ಸುಮಾರು 9 ಕಿಲೋಮೀಟರ್ ತಮ್ಮ ಗ್ರಾಮದಿಂದ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ ಹೆರಿಗೆಗೆ. ಹಣ ಇದ್ದರೆ ಬಸ್ಸಲ್ಲಿ ಬರ್ತಾ ಇದ್ರೇನೋ. ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಮೊದಲು ಕಾಸು ಕೊಡಿ, ನಂತರ ಹಾಸಿಗೆ. ವಿಧಿ ಇಲ್ಲದೆ ಜೊತೆ ಬಂದವಳನ್ನು ಅಲ್ಲಿ ಕಳಿಸ್ತಾಳೆ, ಸ್ವಲ್ಪ ಹಣ ತಗೊಂಡು ಬಾ ಅಪ್ಪ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂರಬೇಡಿ, ಹೊರಗೆ ಕೂತ್ಕೊಳ್ಳಿ. ಇದು ಹೋಗ್ತಾಳೆ, ಗೇಟ್ ದಾಟಿ ರಸ್ತೆ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಸರಕಾರಿ ಆಸ್ಪತ್ರೆ, ಸರಕಾರಿ ಸಿಬ್ಬಂದಿ. ಆ ವರದಿ ಓದಿದ ನಂತರ ನಾನೊಂದು ನನ್ನ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಟ್ಟೆ. ಕಾನೂನಿನಲ್ಲಿ ಒಂದು ಇದಿದೆ ಪ್ರಿನ್ಸಿಪಲ್, ವೈಕೇರಿಯಸ್ ಲಯಬಿಲಿಟಿ, ಅಂದರೆ ಜವಾನ ಮಾಡಿದ ತಪ್ಪಿಗೆ ಯಜಮಾನ ರೆಸ್ಪಾನ್ಸಿಬಲ್ ಅಂತ ಇದೆ. ಅದನ್ನು ಬಳಸಿಕೊಂಡು ನಾನು ಸರ್ಕಾರಕ್ಕೆ ವರದಿ ಕೊಟ್ಟೆ. ಈ ಘಟನೆಗೆ ಕಾರಣ ನಿಮ್ಮ ಸಿಬ್ಬಂದಿ, ತಪ್ಪು ಅವರದು, ಅದಕ್ಕೆ ಜವಾಬ್ದಾರಿ ನೀವು. ಕೊಡುವಂಥ ಅನುದಾನ ನೀವು ಕೊಡಲೇಬೇಕು. ಯಾಕೆಂದರೆ ಆ ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟುತ್ತಾ ಇದ್ರೆ ಅದೇ ಪುರಾವೆ ಸಾಕಿತ್ತು. ಎಂಥ ಸಮಾಜ. ಮಾನವೀಯತೆ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ, ಆದರೂ ಒಂದು ಹೃದಯ ತಟ್ಟುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. ನಾನು ನಿವೃತ್ತನಾಗೋದು ಕೆಲವು ತಿಂಗಳ ಮೊದಲು ಒಬ್ಬರು ಏರ್ ಮಾರ್ಷಲ್ ಹೈದರಾಬಾದಿಂದ ನನಗೆ ಫೋನ್ ಮಾಡ್ತಾರೆ. ಹೆಗಡೆ ಅವರೇ, ಪರಿಚಯ ಇರಲಿಲ್ಲ. ಹೆಗಡೆ ಅವರೇ, 3 ದಿವಸದ ಕೆಳಗಡೆ ನನ್ನ ಅಣ್ಣನ 18 ವರ್ಷದ ಮಗಳು ಬೆಂಗಳೂರಲ್ಲಿ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾಳೆ. 3 ದಿವಸ ಆಯ್ತು ಸ್ವಾಮಿ, ನಾವೊಂದು ಆಂಬ್ಯುಲೆನ್ಸ್ ಹೊರಗೆ ಇಟ್ಟಿದ್ದೇವೆ, ಇನ್ನೂ ಶವ ಪರೀಕ್ಷೆ ನಡೆದಿಲ್ಲ. 3 ದಿವಸ ಆಯ್ತು ಸ್ವಾಮಿ. ನಮ್ಮ ಅಳಲನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕುಟುಂಬದ ಕೆಲವು ಸದಸ್ಯರು ಒಂದು ತುತ್ತು ನೀರು ಕೂಡ ಕೊಡೋದಿಲ್ಲ, ಅಂತ್ಯಕ್ರಿಯೆ ಆಗಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾರೆ. ನಾನು 1-2 ಗಂಟೆ ಬಿಟ್ಟು ನಿಮ್ಗೆ ಫೋನ್ ಮಾಡ್ತೇನೆ ಅಂತ ಆ ಆಸ್ಪತ್ರೆಗೆ ಹೋದೆ. ಸೂಪರಿಂಟೆಂಡೆಂಟರನ್ನು ಭೇಟಿ ಮಾಡಿದೆ. ಅವರಂತಾರೆ, ಇದು ಆಗೋಕ್ಕೆ ಸಾಧ್ಯವಿಲ್ಲ. ನಾನು 2 ನುರಿತ ಡಾಕ್ಟ್ರುಗಳನ್ನು ಶವ ಪರೀಕ್ಷೆಗೆ ಅಂತಲೇ ಪೋಸ್ಟ್ಮಾರ್ಟಮ್ ವಾರ್ಡಲ್ಲಿ ಕಳಿಸಿದ್ದೇನೆ, ಅವ್ರನ್ನ ಕಳಿಸಿ ಕೇಳೋಣ ಯಾಕಾಗಿಲ್ಲ ಅಂತ. ಅದರಲ್ಲಿ ಒಬ್ರಿಗೆ ಗೊತ್ತಾಯಿತು, ಲೋಕಾಯುಕ್ತ ಬಂದು ಕೂತಿದ್ದಾರೆ ಅಂತ, ರಜಾ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೊಬ್ರು ಬರ್ತಾರೆ, ಅವರ ಡೈಲಾಗ್ ಕೇಳಿ ಯಾವ ಸಿನಿಮಾಕ್ಕೂ ಸರಿನೇ. ಒಳಗೆ ಬರ್ತಾ ಇದ್ದಂಗೆ ಜೋರಾಗಿ, ಏನ್ರಿ ಅವಸರ, ಶವ ಕೊಳ್ತೋಗ್ತಾ ಇಲ್ಲ, ಫ್ರೀಸರಲ್ಲಿದೆ, ಜೀವಂತ ಇರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ ಅಥವಾ ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಪ್ರಶ್ನೆ ಕೇಳ್ತಾರೆ. ನಿಜವಾಗಿದ್ದರೆ ಅವ್ರು ಹೇಳಿದ್ದು ನಿಜಾನೇ. ಆವಾಗ ಸೂಪರಿಂಟೆಂಡೆಂಟ್ ಹೇಳ್ತಾರೆ, ಯಾರ್ರೀ ನಿಮ್ಮನ್ನು ಮೇನ್ ಬಿಲ್ಡಿಂಗಿಗೆ ರೋಗಿಗಳ ಪರೀಕ್ಷೆಗೆ ನಿಮ್ಮ ಚಿಕಿತ್ಸೆಗೆ ಕಳಿಸಿದ್ದು? ನಾನು ನಿಮ್ಮನ್ನು ಕಳಿಸಿದ್ದು ಶವಾಗಾರಕ್ಕೆ ಅಲ್ಲ. ಒಬ್ಬರು ರೋಗಿಯ ಸಂಬಂಧಿ ಬಂದರು, ಅವ್ರು ಹೇಳಿದ್ರು ಅವ್ರಿಗೆ ಸಂಬಂಧಿಗೆ ಬೇಕಾದಂಥ ಚಿಕಿತ್ಸೆ ಸಿಗ್ತಾ ಇಲ್ಲ, ಅದಕ್ಕೆ ನೀವು ಸ್ವಲ್ಪ ಬಂದು ಚಿಕಿತ್ಸೆ ಕೊಡಿ ಅಂತ. ನಾನೊಂದು ಮಾತು ಕೇಳಿದೆ, ಡಾಕ್ಟ್ರೇ, ಆ ರೋಗಿ ಅಥವಾ ರೋಗಿಯ ಸಂಬಂಧಿಯ ಪರಿಚಯ ನಿಮಗೆ ಮೊದಲಿತ್ತೇ? ಇಲ್ಲ ಇಲ್ಲ ಇಲ್ಲ, ಮೊದಲನೇ ಸಲ. ಎಂಥ ವಿಚಾರ. ಆ ಮೇನ್ ಬಿಲ್ಡಿಂಗಲ್ಲಿ 50-60 ನುರಿತ ಡಾಕ್ಟ್ರುಗಳಿದ್ದಾರೆ.
ಒಬ್ಬ ಡಾಕ್ಟ್ರಿಂದ ಸಮಾಧಾನ ಆಗದೇ ಇದ್ರೆ ಇನ್ನೊಬ್ಬರ ಹತ್ರ ಹೋಗ್ಬೋದಿತ್ತು. ಯಾವ ಪರಿಚಯನೂ ಇಲ್ಲದಂಥ ವ್ಯಕ್ತಿಯನ್ನು ಹುಡ್ಕೊಂಡು ಶವಾಗಾರಕ್ಕೆ ಹೋಗ್ತಾರೆ. ಅಪರಿಚಿತ ವೈದ್ಯರನ್ನು ಬನ್ನಿ ನನ್ನ ಸಂಬಂಧಿಗೆ ಚಿಕಿತ್ಸೆ ಕೊಡಿ ಅಂತಾರೆ. ಎಂಥ ಮಾತು! ನಾನಂದೆ ಅರ್ಥ ಆಯಿತು ನನಗೆ. ನಾನು ಇಲ್ಲೇ ಕೂತಿರ್ತೇನೆ, ಶವ ಪರೀಕ್ಷೆ ಮುಗಿಸಿ ಆ ಶವವನ್ನು ಆ್ಯಂಬುಲೆನ್ಸಲ್ಲಿ ಹಾಕೋವರೆಗೆ ಇಲ್ಲೇ ಕೂತಿರ್ತೇನೆ, ತದನಂತರ ನಿಮ್ಮ ಮೇಲೆ ಏನು ಆ್ಯಕ್ಷನ್ ತಗೊಳ್ಬೇಕು ಅದು ನಾನು ಮಾಡ್ತೇನೆ ಅಂತ ಹೋಗಿ ಕೂತೆ ಶವ ಪರೀಕ್ಷೆ ಮಾಡಿ ಕಳಿಸಿದ್ರು. ಎಂಥ ಸಮಾಜದಲ್ಲಿ ನನಗೆ ಉದಾಹರಣೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದಿತ್ತು. ಆ ಅಧಿಕಾರಿ ಏನು ಮಾಡಿದ, ಈ ಅಧಿಕಾರಿ ಏನು ಮಾಡಿದ ಅಂತ. ಆದರೆ ನಾನು ಸಾಧಾರಣವಾಗಿ ಮಾತಾಡೋದು ಆಸ್ಪತ್ರೆಗಳ ಬಗ್ಗೆ. ಯಾಕೆಂದರೆ ನಿಮಗೆ ಅದು ಅರ್ಥ ಆಗ್ತದೆ, ನಿಮ್ಮ ಹೃದಯಕ್ಕೆ ಅದು ತಲುಪ್ತದೆ. ಅದೇ ರೀತಿ ಎಲ್ಲರೂ ಅಂಥವರೆಲ್ಲ. ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದ್ಗಡೆ ಬೆಂಗಳೂರಲ್ಲಿ ಒಂದು ಅಪಘಾತಕ್ಕೆ ಒಬ್ಬ ಯುವಕ ಸಿಲುಕ್ತಾನೆ, ಮತ್ತು ಅವನ ದೇಹ ಇಬ್ಬಾಗವಾಗ್ತದೆ. ಪಂಕ್ಚರ್ ಆದ ಟಯರ್ ಅವನ ದೇಹದ ಮೇಲೆ ಹೋಗ್ತದೆ, ರಿಮ್ ಅದು 2 ಭಾಗ ಆಗ್ತದೆ. ಅವನು ಜೀವಂತವಾಗಿದ್ದ. ಅವನು ಪಕ್ಕದಲ್ಲಿದ್ದವ್ರನ್ನ ಕೇಳ್ತಾನೆ, ಒಂದಿಷ್ಟು ನೀರು ಕೊಡಿ, ಒಂದಿಷ್ಟು ನೀರು ಕೊಡಿ ಅಂತ. ಯಾರು ಕೊಟ್ಟಿಲ್ಲ. ಎಲ್ಲ ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾಯಿದ್ರು, ಯಾರು ಕೊಟ್ಟಿಲ್ಲ. ತದನಂತರ ಆ್ಯಂಬುಲೆನ್ಸ್ ಬಂದು ಬರ್ತಾರೆ, ಅವ್ರ ದೇಹದ ಭಾಗಗಳನ್ನು ಎತ್ಬಿಟ್ಟು ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ. ಮತ್ತು ಜೀವಂತವಾಗಿದ್ದ. ಅವನು ಹೇಳ್ತಾನೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಅಂತ ಹೇಳ್ತಾನೆ. ಎಂಥ ಮಾನವೀಯತೆ! ಅಂಥ ಸಂದರ್ಭ ಬರಬಾರ್ದು, ಯಾರಿಗೂ ಬರಬಾರ್ದು. ಆದರೆ ಇದರ ಘಟನೆಗಳು ನಡೀತದೆ. ಎಲ್ಲಿ ನಿಮ್ಮಿಂದ ಸಹಾಯ ಆಗೋಕ್ಕೆ ಸಾಧ್ಯವಿದೆ ಒಂದು ಕಾರಣ ಕೊಟ್ಟು, ಇಲ್ಲಪ್ಪ ನಾನು ಹತ್ರ ಹೋಗಲ್ಲ, ಪೊಲೀಸ್ನವ್ರು ನನ್ನನ್ನು ಮತ್ತೆ ವಿಟ್ನೆಸ್ ಮಾಡ್ತಾರೆ, ನನ್ನ ಮೇಲೆ ಒಂದು 25 ಸಲ ಕೋರ್ಟಿಗೆ ಕಳಿಸ್ತಾರೆ, ಇದೆಲ್ಲ ಹೇಳೋಕ್ಕೆ ಭಾಳಷ್ಟಿದೆ. ಆದರೆ ಮಾನವೀಯತೆ ಅನ್ನೋದು ನಮ್ಮ ಹುಟ್ಟುಗುಣ ಆಗಿರಬೇಕು. ಎಷ್ಟೊಂದು ಕಷ್ಟಪಡ್ತಾರೆ ಜನರು. ಒಂದೊಂದು ಕೆಲಸಕ್ಕೆ, ಚಿಕ್ಕ ಚಿಕ್ಕ ಕೆಲಸಕ್ಕೆ ಎಷ್ಟು ಖರ್ಚು ಮಾಡಬೇಕಾಗ್ತದೆ. ಇದರ ಹಿನ್ನೆಲೆ ಒಂದು ವಿಚಾರ ಹೇಳ ಬಯಸ್ತೇನೆ ನಾನು. ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಸ್ವಲ್ಪ ಮೊದಲು ನಮ್ಮ ಹಿರಿಯರು ಒಂದು ಸಂಸ್ಥೆಯನ್ನು ಕಟ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನೋ ಸಂಸ್ಥೆ. ಅದರಲ್ಲಿ ಮೊದಲನೇ ವಿಚಾರ ಚರ್ಚೆಗೆ ಬಂದದ್ದು, ಇನ್ನು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಯಾವ ರೀತಿಯ ರಾಜನೀತಿಯನ್ನು ನಾವು ಅಳವಡಿಸ್ಕೊಳ್ಬೇಕನ್ನೋದು. ನಮ್ಮ ಹಿರಿಯರು ಭಾಳಷ್ಟು ಜನ ಮಾತಾಡ್ತಾರೆ, ಗಂಭೀರವಾಗಿ ಹೇಳ್ತಾರೆ, ನಾವು ಭಾರತೀಯರು ಎಂದೂ ಸ್ವಾತಂತ್ರ್ಯರಾಗಿರಲಿಲ್ಲ. ರಾಜ ಮಹಾರಾಜರ ಆಡಳಿತದಲ್ಲಿದ್ವಿ, ಪರದೇಶರ ಆಡಳಿತದಲ್ಲಿದ್ವಿ. ಅವರು ತಮಗೆ ಬೇಕಾದಂತಹ ಕಾನೂನುಗಳನ್ನು ಮಾಡಿದರು. ಇನ್ನಾದರೂ ನಮಗೆ ಸ್ವಾತಂತ್ರ್ಯ ಬರ್ತಾ ಇದೆ, ಅಂಥ ರಾಜನೀತಿಯನ್ನು ಪಡ್ಕೊಳ್ಳೋಣ. ಅದರಿಂದ ಪ್ರತಿಯೊಬ್ಬ ಭಾರತೀಯನಿಗೂ ಈ ದೇಶ ನಂದು, ಈ ಆಡಳಿತ ನನ್ನಿಂದಾಗಿ, ನನಗಾಗಿ ಅನ್ನೋ ಭಾವನೆ ಮೂಡಬೇಕನ್ನೋ ಹಿನ್ನೆಲೆಯಲ್ಲಿ ಅವರು ಸ್ವಲ್ಪ ಚರ್ಚೆ ಮಾಡ್ತಾರೆ. ಅಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಾಜನೀತಿಗಳಿದ್ದವು. ರಾಜ ಮಹಾರಾಜರಿದ್ದರು, ಸರ್ವಾಧಿಕಾರಿಗಳಿದ್ದರು, ಇಸಮ್ ಬೇಸ್ಡ್ ಪಾಲಿಟಿಕ್ಸ್ ಇತ್ತು, ಕಮ್ಯುನಿಸಮ್, ಸೋಷಿಯಲಿಸಮ್, ಕ್ಯಾಪಿಟಲಿಸಮ್. ಅದರ ನಡುವೆ ಇನ್ನೊಂದು ರಾಜನೀತಿ, ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅನ್ನೋ ರಾಜನೀತಿ ಇತ್ತು. ಪ್ರಜಾಪ್ರಭುತ್ವದ ಅರ್ಥ ಅಂದು ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ ಇತ್ತು. ಎಂಥ ಅದನ್ನು ಹೆಮ್ಮೆಯಿಂದ ಅವರು ಒಪ್ಕೊಳ್ತಾರೆ, ಪ್ರಜಾಪ್ರಭುತ್ವ ನಮ್ಮ ರಾಜನೀತಿ ಅಂತ. ಅದೇ ಸಂಸ್ಥೆಯಲ್ಲಿ ಇನ್ನೊಂದು ಘಟನೆ ನಡೀತದೆ. ಯಾಕೆ ಈ 2 ವಿಚಾರ ನಿಮ್ಮ ಮುಂದೆ ಇಡ್ತೇನೆ ಅಂದರೆ, ಅಂದು ಜನರಲ್ಲಿದ್ದಂಥ ಜವಾಬ್ದಾರಿ ಮತ್ತು ದೇಶ ಪ್ರೇಮ ಯಾವ ರೀತಿ ಇತ್ತು ನೋಡಿ. ಆ ಇನ್ನೊಂದು ಘಟನೆಯಲ್ಲಿ, ಇನ್ನು ಮುಂದೆ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡ ನಂತರ ಒಬ್ಬ ವ್ಯಕ್ತಿ ಜನತಾ ಪ್ರತಿನಿಧಿ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ಚುನಾವಣೆಗೆ ನಿಲ್ಲಬೇಕಂದಿದ್ದರೆ ಅವನಿಗೆ ಯಾವುದೇ ಒಂದು ವಿದ್ಯಾ ಅರ್ಹತೆ ಬೇಕೇ ಅನ್ನುವ ವಿಚಾರದಲ್ಲಿ ಚರ್ಚೆ ನಡೀತದೆ. ಭಾಳಷ್ಟು ಹಿರಿಯರು ಹೇಳ್ತಾರೆ, ನನ್ನ ಕ್ಷೇತ್ರವನ್ನು ಪ್ರತಿನಿಧೀಕರಿಸುವಂಥ ವ್ಯಕ್ತಿಗೆ ಆ ಕ್ಷೇತ್ರದ ಕುಂದುಕೊರತೆ ಬಗ್ಗೆ ಮಾಹಿತಿ ಇರಬೇಕು, ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಶಕ್ತಿ ಇರಬೇಕು, ಮತ್ತು ಆ ಸಮಸ್ಯೆಯನ್ನು ಸದನವೇ ಅಥವಾ ಸಂಸದಿಗೆ ತಗೊಂಡೋಗಿ ಅಲ್ಲಿ ಅದನ್ನು ಇದರನ್ನೆಲ್ಲ ಹೇಳಿಕೊಟ್ಟು ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ತರುವ ಶಕ್ತಿ ಆತನಲ್ಲಿರಬೇಕು. ಅದಕ್ಕೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕಂತಾರೆ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟನ್ನು ಕ್ರೋಢೀಕರಿಸಿದಂಥ ಎಡಿಟರ್ ಬರೀತಾರೆ, ಸಭೆ ನಿಶಬ್ದವಾಗಿತ್ತಂತೆ ಸರ್. ಅಲ್ಲಿ ಸಭೆ ಎಲ್ಲ ಒಂದು ಅದು ಇರಲೇಬೇಕಂತ ಸಮ್ಮತಿ ತೋರಿಸ್ತಾ ಇದ್ರಂತೆ. ಆಗ ಒಬ್ಬ ಸದಸ್ಯ ಅಂತ ಹೇಳ್ತಾನೆ, ಅಧ್ಯಕ್ಷರನ್ನು ಉಲ್ಲೇಖಿಸಿ, ಅಧ್ಯಕ್ಷರೇ, ಇತ್ತೀಚೆಗೆ ನಾವು ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಪಡ್ಕೊಂಡ್ವಿ. ನೀವು ಹೇಳಿದ್ರಿ ಅದರ ಅರ್ಥ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ ಹೇಳಿದ್ರಿ. ಇವತ್ತು ಸ್ವಾಮಿ, ಅಂದರೆ 46-47ನೇ ಇಸ್ವಿಯ ಸಮಯದಲ್ಲಿ ಭಾರತದ ಜನಸಂಖ್ಯೆ 40 ಕೋಟಿ. 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾ ಅರ್ಹತೆಯೂ ಇಲ್ಲ ಸ್ವಾಮಿ.
ಸ್ವಾಮಿ, ಈ ಪ್ರಜಾಪ್ರಭುತ್ವವನ್ನು 20% ವಿದ್ಯಾವಂತರಿಗೆ ಮೀಸಲಾಗಿ ಇಡ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಸಭೆ ನಿಶಬ್ದವಾಯ್ತು. ಯಾರಿಂದಲೂ ಮಾತಾಡುವ ಶಕ್ತಿ ಇರಲಿಲ್ಲ. ಆವಾಗ ಒಬ್ಬ ಭಾಳ ಹಿರಿಯರು ಎದ್ನಿಂತ ಹೇಳ್ತಾರೆ, ಕ್ಷಮಿಸಿ, ನಾನು ತಪ್ಪು ಮಾಡಿದೆ. ನಾನು ಈ ವಿಚಾರವನ್ನು ಸನ್ಮಾನ್ಯ ಸದಸ್ಯರು ನೋಡಿದಂಥ ದೃಷ್ಟಿಕೋನದಿಂದ ನಾನು ನೋಡಿರಲಿಲ್ಲ. ತಪ್ಪಾಯಿತು. ಆ ಸದಸ್ಯರು ಹೇಳಿದ ಮಾತು ನಿಜ. ಪ್ರಜಾಪ್ರಭುತ್ವವನ್ನು ಯಾವುದೇ ಒಂದು ಗುಂಪಿಗೆ ಮೀಸಲಾಗಿಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸಭೆ ಆ ಟರಾವನ್ನು ಕೈಬಿಟ್ಟಿತ್ತು. ನೋಡಿ ಯಾವ ಗಂಭೀರತೆ ಆ ಸಭೆಯಲ್ಲಿ ನಡೆದ ವಿಚಾರ. ಎಷ್ಟೊಂದು ದೇಶ ಪ್ರೇಮವನ್ನು ಅವ್ರು ತೋರಿಸ್ತಾ ಇದ್ರು. ಇವತ್ತೇನಾಗ್ತಾ ಇದೆ? ನಾನು ಯಾವುದೇ ಒಂದು ಪಾರ್ಟಿ ವಿಚಾರ ಹೇಳ್ತಾ ಇಲ್ಲ, ಸಾಧಾರಣವಾಗಿ ಆಗೋ ಘಟನೆಗಳು. 2016ರಲ್ಲಿ ಲೋಕಸಭೆಯ ಚಳಿಗಾಲದ ಅಧಿವೇಶನ ನಡೆಯಿತು. 14 ದಿವಸ. ಒಂದೇ ಒಂದು ದಿವಸ ಯಾವುದೇ ಟರಾವಾಗಲಿ ಮಸೂದೆ ಆಗಲಿ ಚರ್ಚೆಗೆ ಬರಲಿಕ್ಕೆ ಬಿಡಲಿಲ್ಲ. ಆ ಪಾರ್ಟಿಯವರು ಇದು ಹೇಳಿದ್ರು, ಈ ಪಾರ್ಟಿಯವರು ಅದು ಹೇಳಿದ್ರು, ಸಭಾತ್ಯಾಗ ಮಾಡಿದ್ರು, ಹೋದರು. 14 ದಿವಸ ಏನೂ ಆಗಿಲ್ಲ. ಟೈಮ್ಸ್ ಆಫ್ ಇಂಡಿಯಾದವರು ಹೇಳ್ತಾರೆ, ಒಂದು ದಿವಸದ ಖರ್ಚು, ಲೋಕಸಭೆಯ ಖರ್ಚು 10 ಕೋಟಿ ರೂಪಾಯಿ. ಕೈ ತುಂಬ ಸಂಬಳ ಪಡಿತಾರೆ. ನನ್ನ ಆಕ್ಷೇಪ ಇಲ್ಲ. ಜವಾಬ್ದಾರಿ ಏನು? ಯಾಕೆ ಸಭೆಯಲ್ಲಿ ಕೂತಿರ್ತೀರಾ? ಜನಪರವಾದ ಯಾವ ಕೆಲಸಗಳನ್ನು ನೀವು ಮಾಡಿರ್ತೀರಾ? 2012ರಲ್ಲಿ ಅಂದಿನ UPA ಸರ್ಕಾರ GST ಅನ್ನೋ ಒಂದು ಮಸೂದೆಯನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿತ್ತು. ಆದರೆ ಅಂದು ವಿರೋಧ ಪಕ್ಷದಲ್ಲಿದ್ದಂಥ NDA ಪಾರ್ಟಿ ಬಿಡಲ್ಲ, ಇದು ನಮ್ಮ ರಾಜ್ಯದ ಅಧಿಕಾರಗಳನ್ನೆಲ್ಲ ನೀವು ಕಿತ್ಕೊಂಡು ಹೋಗ್ತೀರಾ, ಇಲ್ಲ ಆಗಲ್ಲ ಅಂತ ಅದನ್ನು ಮಂಡನೆ ಮಾಡಲಿಕ್ಕೆ ಬಿಡಲಿಲ್ಲ. 2016ರಲ್ಲಿ NDA ಅಧಿಕಾರಕ್ಕೆ ಬರ್ತದೆ, UPA ವಿರೋಧ ಪಕ್ಷದಲ್ಲಿದೆ. NDA ಅವರು ಅದನ್ನು ಮಂಡನೆ ಮಾಡ್ತಾರೆ. UPA ಅವರು ಸರಿ ಇಲ್ಲ, ನಮಗೆ ಬಿಟ್ಟಿಲ್ಲ, ನಾವು ನಿಮಗೆ ಬಿಡಲ್ಲ. ಆದರೆ ಅದೇನೋ ನಮ್ಮ ದೇಶದ ಪುಣ್ಯ, ಕೊನೆಗಂತೂ ಎಲ್ಲ ಸಂಧಾನ ಆಯಿತು ಮತ್ತು GST ಬಿಲ್ ಪಾಸ್ ಆಗಿದೆ. ಆದರೆ ಯಾವ ರೀತಿಯ ವರ್ತನೆಗಳು! 14 ದಿವಸ. ಭಾಳಷ್ಟು ಹೇಳುವುದಿದೆ, ನನ್ನ ಸಮಯ ಕಮ್ಮಿ ಇದೆ, ಅದರಿಂದ ಇದನ್ನು ನಾನು ಈ ಮಟ್ಟಕ್ಕೆ ಹೇಳ್ತೇನೆ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಸೃಷ್ಟಿಯಾದಂಥ ಒಂದು ಪ್ರಮುಖ ಸ್ತಂಭ ಶಾಸಕಾಂಗ. ಶಾಸಕಾಂಗದಲ್ಲೇ ಇಂಥ ಒಂದು ಮೌಲ್ಯಗಳ ಕುಸಿತವನ್ನು ನಾವು ನೋಡ್ತಾ ಇದ್ದೇವೆ. 2ನೇ ಸ್ತಂಭ ಕಾರ್ಯಾಂಗ. ಕಾರ್ಯಾಂಗವನ್ನು ಚರ್ಚಿಸಬೇಕೆಂದು ಚರ್ಚೆಗೆ ನಡೆದಾಗ ಭಾಳಷ್ಟು ಹಿರಿಯರು ಹೇಳ್ತಾರೆ, ಮುಂದೆ ಆಡಳಿತ ಮಾಡುವವರು ಕಾರ್ಯಾಂಗದವರು, ಉತ್ತಮ ವ್ಯಕ್ತಿಗಳನ್ನು ನೇಮಕ ಮಾಡೋಣ ಅಂತ ಚರ್ಚೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಕೇಂದ್ರದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನಾಗಿದೆ ಕಮಿಷನ್ಗಳಲ್ಲಿ? ಸರಿಯಾದ ಹೆಸರಿಟ್ಟಿದ್ದಾರೆ, ಕಮಿಷನ್ ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಇತ್ತೀಚೆಗೆ ಕರ್ನಾಟಕ CID ಅವರು ಮಾಜಿ ಕರ್ನಾಟಕ ಸಭೆ ಅಧ್ಯಕ್ಷರು ಮತ್ತು ಸದಸ್ಯರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ. ಯಾವ ಹುದ್ದೆಗೆ ಎಷ್ಟು ಹಣ ತಗೊಂಡಿದ್ದಾರೆ ಅಂತ. ಕೊಟ್ಟು ಬಂದವನು ಬಿಟ್ಟು ಇರ್ತಾನ? ಅವನು ಕೊಡ್ತಾನೆ, ಕೇಳ್ತಾನೆ. ಅದು ನಮ್ಮ ಶಾಸಕಾಂಗ, ನ್ಯಾಯಾಂಗ. ನಾನು ಸುಮಾರು 45 ವರ್ಷ ಕೆಲಸ ಮಾಡಿದಂಥ ಸಂಸ್ಥೆ. ನನ್ನ ಕಾಲದಲ್ಲೂ ನ್ಯೂನತೆಗಳಿದ್ದವು, ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಿಂದೆ ಜನರು ಹೇಳ್ತಾ ಇದ್ರು, ಶಾಸಕಾಂಗ ನಮ್ಮ ಸಹಾಯಕ ಬರೆದಿದ್ರು ಪರವಾಗಿಲ್ಲ, ಕಾರ್ಯಾಂಗ ಬರೆದಿದ್ರು ಪರವಾಗಿಲ್ಲ, ನ್ಯಾಯಾಂಗ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ. ಏನಾಗಿದೆ ನ್ಯಾಯಾಂಗದಲ್ಲಿ? ಒಂದು ಕೇಸು ಮೊದಲನೇ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕಾದ್ರೆ 14ರಿಂದ 15 ವರ್ಷ ಬೇಕು. ಮತ್ತೊಂದ ಒಂದು ಮೇಲ್ಮನವಿ, 2 ಮೇಲ್ಮನವಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಕೊನೆಗೆ ತೀರ್ಪು ಬರುವಾಗ ಕಕ್ಷಿಗಾರ ಇರ್ತಾರೋ ಇಲ್ವೋ? ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ. ಆದರೆ ಆ ಜವಾಬ್ದಾರಿ ಒಬ್ಬರಿಗೂ ಬೇಡ. ಹಿಂದೆ ನ್ಯಾಯಾಂಗದಲ್ಲಿ ವಿಚಾರದಲ್ಲಿ ಭ್ರಷ್ಟತೆ ವಿಚಾರ ಯಾರು ಹೇಳ್ತಾ ಇರಲಿಲ್ಲ. ಇವತ್ತು ಹಾಗಲ್ಲ. ಹೋದ ವಾರ ನೋಡಿದೆ, UPಯ ಮಾಜಿ ಒಬ್ಬರು ಮಂತ್ರಿ, ಸೋಷಿಯಲಿಸ್ಟ್ ಪಾರ್ಟಿ ಇದ್ದಾಗ SP ಇದ್ದಾಗ ಮಂತ್ರಿ ಆಗಿದ್ದರು. ಅವ್ರ ವಿರುದ್ಧ ಒಂದು ಅತ್ಯಾಚಾರದ ಕಂಪ್ಲೇಂಟ್ ಆಗ್ತಾರೆ. ಆ ಸರ್ಕಾರ ಇದ್ದಾಗ ಅವ್ರ ಮಂತ್ರಿಮಂಡಲದಲ್ಲಿ ಇನ್ನೂ ಕಂಟಿನ್ಯೂ ಆಗಿದ್ರು, ಏನೂ ಮಾಡಿಲ್ಲ ಪೊಲೀಸ್ನವರು. ಹೊಸ ಸರ್ಕಾರ ಬರ್ತದೆ, ಹೊಸ ಆದೇಶ ಹೋಗ್ತದೆ, ಅವರನ್ನು ಹಿಡಿಯೋಕ್ಕೆ ಅವರು ಗಾಯಬಾಗ್ತಾರೆ, ಅಬ್ಸ್ಕೌಂಡಿಂಗ್. ತದನಂತರ ಹಿಡಿದು ಜೈಲಲ್ಲಿ ಹಾಕಿದ್ದಾರೆ. 3-4 ದಿವಸದ ಹಿಂದೆ ಪೇಪರಲ್ಲಿ ಬಂದಿತ್ತು, ನನ್ನ ಫೋಟೋ ಇದರಲ್ಲಿ ಕ್ಯಾಮ್ರಾದಲ್ಲಿ ನ್ಯೂಸ್ ಇಟ್ಟಿದ್ದೇನೆ ನಾನು. ಪ್ರಜಾಪತಿ ಅನ್ನೋ ಹೆಸರು ಅವನು.
ಅವನೊಂದು ಜಾಮೀನಿಗೆ ಅರ್ಜಿ ಹಾಕ್ತಾನೆ, ಅವನಿಗೆ ಜಾಮೀನು ಸಿಗ್ತದೆ. ಇದರ ಬಗ್ಗೆ ಏನೋ ಸಂಶಯ ಇದೆ ಅಂತ ಅಲಹಾಬಾದ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಒಂದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಸುಪ್ರೀಂ ಕೋರ್ಟಿಗೆ ಒಂದು ಆದೇಶ ಕಳಿಸ್ತಾರೆ. ಅವರ ವಿಚಾರಣೆ ಪ್ರಕಾರ 10 ಕೋಟಿ ರೂಪಾಯಿ ಒಂದು ಜಾಮೀನಿಗೆ ಒಬ್ಬ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ. ಆ 10 ಕೋಟಿಯಲ್ಲಿ 5 ಕೋಟಿ ಆ ಜಿಲ್ಲಾ ನ್ಯಾಯಾಧೀಶನಿಗೆ, ಮತ್ತೆ 5 ಕೋಟಿ ಒಬ್ಬರು ಹೈಕೋರ್ಟ್ ನ್ಯಾಯಾಧೀಶರು ಮತ್ತು 2 ಲಾಯರ್ಗಳಿಗೆ. ಇದು ಒಂದು ಘಟನೆ. ನನ್ನ ಹತ್ರ 100 ಕೇಸ್ಗಳಿವೆ. ನಾನು ಇದರ ವಿಚಾರ ಅಲ್ಲ, ಇನ್ನೊಂದು ನ್ಯಾಯಾಂಗದ ವಿಚಾರದಲ್ಲಿ ಹಲವಾರು ವೇದಿಕೆಯಲ್ಲಿ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತೇನೆ. ನಾನು ಜಯಲಲಿತಾ ಅವರ ಕೇಸ್ ತಗೊಳ್ಳಿ. 14 ವರ್ಷ ಚರ್ಚೆ ನಡೀತು, ಕೇಸ್ ನಡೀತು. ಕೊನೆಗೆ ಚೆನ್ನೈಯಲ್ಲಿ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಅದನ್ನು ಇದಕ್ಕೆ ಕರ್ನಾಟಕಕ್ಕೆ ವರ್ಗಾವಣೆ ಮಾಡ್ತಾರೆ. ಇಲ್ಲೂ ಒಂದು 2-3 ವರ್ಷ ಆಯಿತು, ಮತ್ತೆ ಶಿಕ್ಷೆ ಆಗ್ತದೆ ಆಕೆಗೆ. ಅವರು ಅಪೀಲ್ ಆಗ್ತಾರೆ ಹೈಕೋರ್ಟ್ಗೆ. ಅಲ್ಲಿ ಅಡ್ಮಿಟ್ ಮಾಡ್ತಾರೆ, ಜಾಮೀನು ಕೊಡಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಎದ್ದು ನಿಂತ ತಕ್ಷಣ ಒಬ್ಬರು ಹೇಳ್ತಾರೆ ಮುಖ್ಯ ನ್ಯಾಯಾಧೀಶರಿಗೆ, ಸ್ವಾಮಿ ನೀವು ತಗೊಳ್ಬೇಡಿ ಕೇಸನ್ನು, ಇನ್ಯಾವುದೇ ಕೋರ್ಟಿಗೆ ಕಳಿಸಿ ಅಂತ. ಇಂಥ ಆರೋಪ ಕೇಳಿ ನನ್ನ ಚರ್ಮ ಎಲ್ಲ ದಪ್ಪ ಆಗಿಬಿಟ್ಟಿದೆ, ನಾನು ಕೇಳಲ್ಲ ಅಂತ ಜಾಮೀನು ಕೊಡ್ತಾರೆ. ತಪ್ಪಲ್ಲ, ನಾನು ಕೊಡ್ತಾ ಇದ್ದೆ. ಅದರ ಜೊತೆ ಯಾರೂ ಕೇಳದಂಥ ಒಂದು ಆದೇಶನ ಕೊಡ್ತಾರೆ, 3 ತಿಂಗಳಲ್ಲಿ ಈ ಕೇಸನ್ನು ಇತ್ಯರ್ಥ ಮಾಡಿ. ಯಾಕೆ ಸ್ವಾಮಿ? ಜೈಲಲ್ಲಿ ಹಲವಾರು ವರ್ಷ ಬೇಲ್ ಸಿಗದೆ ಇರುವವರಿಲ್ವೇ? ಅವ್ರ ಕೇಸ್ಗಳನ್ನು ನಿಮ್ಮ ತಗೊಳ್ಳೋಕ್ಕೆ ಸಮಯ ಇಲ್ಲ. ಇಲ್ಲೊಬ್ಬರು ಬರ್ತಾರೆ ಪ್ರಭಾವಶಾಲಿಗಳು, ಅವರ ಕೇಸನ್ನು ಒಂದು ಸ್ಪೀಡ್ ಲೈನಲ್ಲಿ ತಗೊಳ್ತಿರಲ್ಲ, ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನು ನಾನು ವೇದಿಕೆಯಿಂದ ಪ್ರಶ್ನೆ ಮಾಡಿದ್ದೇನೆ ಸುಪ್ರೀಂ ಕೋರ್ಟ್ಗೆ. ಅದೇ ರೀತಿ ಸಲ್ಮಾನ್ ಖಾನ್ ಅವ್ರ ಕೇಸ್ ಆಯಿತು ಮುಂಬೈಯಲ್ಲಿ. ಅಲ್ಲೂ 14 ವರ್ಷ ಮೊದಲನೇ ಕೋರ್ಟಲ್ಲಿ. ಹೈಕೋರ್ಟಿಗೆ ಬರ್ತಾರೆ, ಹೈಕೋರ್ಟಲ್ಲಿ ಅಡ್ಮಿಟ್ ಆಗ್ತದೆ, ಬೇಲ್ ಕೊಡ್ತಾರೆ. ತದನಂತರ 2 ತಿಂಗಳಲ್ಲಿ ಅದನ್ನು ಅದರ ರಿಸಲ್ಟ್ ಏನಂತ ನನ್ನನ್ನು ಕೇಳಬೇಡಿ, ಆದರೆ ಅದು ಮುಗಿದೋಗ್ತದೆ ಆ ಕೇಸ್ 2 ತಿಂಗಳಲ್ಲಿ. ಇವಾಗ ಸುಪ್ರೀಂ ಕೋರ್ಟಲ್ಲಿ ಇದೆ. ಎಂಥ ನ್ಯಾಯಾಂಗ! ಭಾಳಷ್ಟು ನ್ಯೂನತೆಗಳಿವೆ ಈ ರೀತಿ. ನಮ್ಮ ಕಾಲದಲ್ಲಿ ನಾವು ಮಾಡ್ತಾ ಇದ್ದೇವೆ, ರಾತ್ರಿ ಹೊತ್ತು ಕೂತು ನ್ಯಾಯಾಂಗ ಕೆಲಸ ವಿವಾದಗಳನ್ನು ಮಾಡಿದ್ದೀವಿ, ಚರ್ಚೆಗೆ ಬಂದಿದೆ. ಅದು ಯಾಕೆ? ಒಂದು ಕೇಸ್ ಯಾವುದು ಹೇಳಬೇಕಾದ್ರೆ, ಶನಿವಾರ ರಜಾ, ಭಾನುವಾರ ರಜಾ, ಶುಕ್ರವಾರ ದಿವಸ ಪರೀಕ್ಷೆಗೆ ಇರುವಂಥ ಹಾಲ್ ಟಿಕೆಟನ್ನು ಕೊಡಲ್ಲ ವ್ಯಕ್ತಿಗೆ. ಎಲ್ಲಿ ಹೋಗ್ಬೇಕು ಅವರು? ಬರ್ತಾರೆ ಕೋರ್ಟಿಗೆ. ಅದು ಏನಾಗ್ತದೆ ಅಂದರೆ ಇಟ್ ಈಸ್ ಇರ್ರಿಪೇರಬಲ್ ಕಾಸ್. ಮತ್ತೆ ಮುಂದಕ್ಕೆ ಅದನ್ನು ಸರಿಪಡಿಸೋಕ್ಕೆ ಸಾಧ್ಯವಿಲ್ಲ. 1 ವರ್ಷ ಹೋಯ್ತು ಆ ವಿದ್ಯಾರ್ಥಿದ್ದು. ಅಂಥ ಕೇಸ್ಗಳಲ್ಲಿ ರಾತ್ರಿ ಹೊತ್ತು ಕೂಡ ವಿಚಾರ ಮಾಡಿದ್ದೇವೆ ನಾವು. ಅದು ಇದು ಅಂಥ ಕೇಸಲ್ಲ. 2 ಪ್ರಭಾವಶಾಲಿಯ ವ್ಯಕ್ತಿಗಳು. ಇದು ನ್ಯಾಯಾಂಗದ ವಿಚಾರ. ಇನ್ನು ನಾನು ಮಾನವೀಯತೆಯ ಬಗ್ಗೆ ಒಂದು ಕವಿ ಬರೀತಾರೆ, ನೀವೆಲ್ಲ ಕೇಳಿರಬೇಕು. ಏನೇ ಆಗು, ಏನೇ ಆಗು, ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತ. ನನಗೊಂದು ವಿಚಾರಣೆ ಕೊಟ್ಟಿದ್ದು, ಅಕ್ರಮ ಗಣಿಗಾರಿಕೆ ವಿಚಾರಣೆ ಕೊಟ್ಟಿದ್ದರು, ಮಾಡಿದ್ದೆ. ಅದರಲ್ಲಿ 3 ಮುಖ್ಯಮಂತ್ರಿಗಳ ಹೆಸರಿದೆ. ಕಾಂಗ್ರೆಸ್ನವರೊಬ್ಬರು, JDSನವರೊಬ್ಬರು, BJP ಅವರೊಬ್ಬರು. JDSನವರು ನನ್ನನ್ನು ಬರಮಾಡಿಕೊಂಡಂಥ ವ್ಯಕ್ತಿ. ಅದರಲ್ಲಿ ಸುಮಾರು 9 ಜನ ಮಂತ್ರಿಗಳಿದ್ದಾರೆ, 700 ಅಧಿಕಾರಿಗಳಿದ್ದಾರೆ ಆ ವರದಿಯಲ್ಲಿ. 2008ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರುವುದರಿಂದ ರಾಜಧನ 1 ಮೆಟ್ರಿಕ್ ಟನ್ನಿಗೆ 27 ರೂಪಾಯಿ. ಅದೇ 1 ಮೆಟ್ರಿಕ್ ಟನ್ನನ್ನು ಚೈನಾ ಮತ್ತು ಪಾಕಿಸ್ತಾನಕ್ಕೆ 6,500ರಿಂದ 7,000ವರೆಗೆ ಅವರು ರಫ್ತು ಮಾಡುವವರು ಹಣ ಪಡಿತಾ ಇದ್ರು. ಸರಕಾರಕ್ಕೆ 27 ರೂಪಾಯಿ, ಮಿಕ್ಕಿದವರಿಗೆ 6,700, 6,000, 7,000. ಅವರು ಖರ್ಚು ಮಾಡಿರ್ತಾರೆ, ಅಷ್ಟು ಹೊತ್ತಿಗೆ ಹೋಗ್ಬೇಕು, ಅಲ್ಲಲ್ಲಿ ಕೊಟ್ಕೊಂಡು ಹೋಗ್ಬೇಕಲ್ಲ. ಒಂದು ರಾತ್ರಿ ನಮ್ಮ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಅಂಕೋಲದ ಹತ್ರ 90 ಲಾರಿಗಳನ್ನು ಸೀಸ್ ಮಾಡಿದರು. ಒಂದೇ ಒಂದು ಪರ್ಮಿಟ್ ಇರಲಿಲ್ಲ. ಎಲ್ಲ ಲಾರಿಯಲ್ಲೂ ಓವರ್ಲೋಡ್ ಆಗಿತ್ತು. ಅದನ್ನು ನಿಮ್ಗೆ ಗೊತ್ತಿರೋದು, ಬಿಳಿಕೆರೆ ಬಂದರಲ್ಲಿ ದಾಸ್ತಾನು ಮಾಡಿದ್ದು. 3-4 ತಿಂಗಳ ನಂತರ ನಮ್ಮ ಅಧಿಕಾರಿಗಳು ಹೋದಾಗ ಒಂದು ಹರಳಿಲ್ಲ. ಕೆಲವರು ವ್ಯಂಗ್ಯವಾಗಿ ಹೇಳ್ತಾರೆ, ಹೌದು ಅವರು ಅದೇನಾಯ್ತು ಅಂದರೆ ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲದನ್ನು ಸಮುದ್ರಕ್ಕೆ ತಗೊಂಡು ಹೋದವಂತ. ಎಂತಹ ಎಷ್ಟೊಂದು ದುರಾಸೆ ನೋಡಿ. ಯಾವ ರೀತಿಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ಬೋದು?
ಇದನ್ನು ನಾವು ಬದಲಾಯಿಸದಿದ್ದರೆ ಭಾಳ ಕಷ್ಟ. ಹೇಳೋಕ್ಕೆ ಭಾಳಷ್ಟು ಇದೆ, ನೊಂದುವಂಥ ವಿಚಾರಗಳು. ಒಂದು ಕೊನೆಯ ಉದಾಹರಣೆ ಕೊಟ್ಟು ನಾನು ನಿಲ್ಲಿಸ್ತೇನೆ ಅಲ್ಲಿಗೆ. ಒಂದು ದಿವಸ 80ಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಒಬ್ಬ ಅಂಗವಿಕಲ ಮಗನ ಜೊತೆ ಬರ್ತಾರೆ. ಏನಮ್ಮ ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿ ನನಗೆ ಆದಾಯ ಇಲ್ಲ, ಇವನಿಂದಲೂ ಆದಾಯ ಇಲ್ಲ, ತಿಂಗಳಿಗೆ ಮುಂಬೈಲಿರುವಂಥ ಇನ್ನೊಬ್ಬ ಮಗ 250 ರೂಪಾಯಿ ಕಳಿಸ್ತಾನೆ ಮನಿ ಆರ್ಡರ್, ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ, ಕೊಡದೇ ಇದ್ದರೆ 3 ಸಲ ಬಂದೆ ಸಿಗಲಿಲ್ಲ ಅಂತ ವಾಪಸ್ ಕಳಿಸ್ತಾನೆ. ನನಗೆ ಬರುವುದು 250 ರೂಪಾಯಿ ಸ್ವಾಮಿ. ಆ ಪೋಸ್ಟ್ ಮ್ಯಾನ್ ನಮ್ಮ ಅಧಿಕಾರಕ್ಕೆ ಬರಲ್ಲ, ಲೋಕಾಯುಕ್ತ ಅಧಿಕಾರಕ್ಕೆ ಬರಲ್ಲ, ಕೇಂದ್ರ ಅಧಿಕಾರಿ. ನನ್ನ ಅಧಿಕಾರಿ ಫೋನ್ ಮಾಡಿದೆ, ಸ್ವಲ್ಪ ಸಹಾಯ ಮಾಡ್ರಪ್ಪ ಇವರಿಗೆ. ಅವ್ರು ಹೇಳ್ತಾರೆ, ಸರ್ 25 ರೂಪಾಯಿ ಕೇಸ್ ಸರ್, ಅಂದರೆ 250ರಲ್ಲಿ 10% 25 ರೂಪಾಯಿ ಅಲ್ಲ. ನಾವು ದೊಡ್ಡ ದೊಡ್ಡ ಹಗರಣಗಳನ್ನ ವಿಚಾರಣೆ ಮಾಡ್ತಾ ಇದ್ದೇವೆ, ನೀವೇ ಮಾಡಿಬಿಡಿ ಸರ್. ಇದರಲ್ಲಿ ಎರಡು ನೋಡಿ, ಒಂದು ಆ ವಟಾರದಲ್ಲಿರುವಂಥ ಪೋಸ್ಟ್ ಮ್ಯಾನ್ಗೆ ಆಕೆಯ ಕಷ್ಟ ಗೊತ್ತಿತ್ತು, ಅವಳಿಂದ 250ಕ್ಕೆ 25 ರೂಪಾಯಿ ಕೇಳ್ತಾ ಇದ್ದಾನೆ. ಅಲ್ಲೊಬ್ಬರ ಅಧಿಕಾರಿ ಇದ್ದಾರೆ, ಅವರ ಜವಾಬ್ದಾರಿ ಮಾಡುವುದು. ಆದರೆ ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ವಿಚಾರಣೆ ನಡೀತಾ ಇದೆ, ಸಮಯ ಇಲ್ಲ, ಅಧಿಕಾರಿಗಳಿಲ್ಲ ಅಂತ. ಇದು ನಮ್ಮ ಭಾವನೆ ಇವತ್ತು. ಇದನ್ನು ಬದಲಾಯಿಸಬೇಕು. ದಯವಿಟ್ಟು ಒಂದು ಅಂಥ ಸಮಾಜವನ್ನು ಕಟ್ಟಿ ಅದರಲ್ಲಿ ನೀವು ಇತರರು ಸುಖವಾಗಿ ಇರಬಹುದಂತ ಆಶಿಸ್ತಾ ನನ್ನ ಮಾತಿಗೆ ವಂದನೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.